ಶ್ರೀ ದಾಸಗುಣ ಮಹಾರಾಜಕೃತ ಶ್ರೀ ಸಾಯಿನಾಥ ಸ್ತವನ ಮಂಜರಿ. ಈ ಮಹಾಗಣಪತಿಗೆ ನಮಸ್ಕಾರಗಳು. ಸಕಲ ಜಗಕ್ಕೆಲ್ಲ ಮಯೂರೇಶ್ವರನು ಆಧಾರನು, ಎಲ್ಲ ಕಾರ್ಯಕ್ಕೂ ಸಾಕ್ಷಿ ಶ್ರೀ ಗೌರಿಯ ಪುತ್ರನು. ಈ ಅಚಿಂತ್ಯ ಚಿಂತಾರಹಿತ ಲಂಬೋದರನೇ, ನಮ್ಮನ್ನು ಕಾಯೋ ಗಣಪತಿಯೇ, ನೀನು ಎಲ್ಲ ದೇವತೆಗಳಲ್ಲಿ ಮೊದಲಿಗನು. ಆದ್ದರಿಂದ ನಿನಗೆ ಗಣೇಶ ಎನ್ನುತ್ತಾರೆ. ನೀನು ಎಲ್ಲ ಶಾಸ್ತ್ರಗಳಿಗೂ ಆಧಾರನು. ನೀನು ಮಂಗಲ ರೂಪನಾದ ಫಾಲಚಂದ್ರನು. ಹೇ ಶಾರದಾ ಮಾತೆಯೇ, ನೀನು ನಮ್ಮ ವಾಕ್ಯಚಿತ್ತದ ಮೇಲೆ ಪ್ರಭುತ್ವ ಸಾಧಿಸಿದವಳು. ನೀನು ಶಬ್ದಗಳ ಸೃಷ್ಟಿಯ ಒಡತಿ. ನಿನ್ನ ಅಸ್ತಿತ್ವ ಇರುವುದರಿಂದ ಈ ಜಗದ ವ್ಯವಹಾರವು ನಡೆಯುತ್ತಲಿದೆ. ನೀನು ಗ್ರಂಥಕಾರರ ದೇವತೆ. ನೀನೇ ಈ ದೇಶಕ್ಕೆ ಭೂಷಣ. ನಿನ್ನಲ್ಲಿ ಜಗತ್ಕಾರ್ಯಗಳ ಅಗಾಧ ಶಕ್ತಿ ಇದೆ. ಜಗದಂಬೆಯಾದ ನಿನಗೆ ನಮೋ ನಮಃ. ಎಲ್ಲ ಸಂತರಿಗೆ ಪ್ರಿಯನಾದ ಪೂರ್ಣ ಬ್ರಹ್ಮನೇ, ಪಂಡರೀನಾಥನ ಪ್ರತಿರೂಪನೇ, ಕೃಪಾಮೂರ್ತಿಯಾದ ದಯಾಸಾಗರನೇ, ಓ ಪಾಂಡುರಂಗ ನರಹರಿಯೇ, ನೀನು ಈ ಮಾಯಾ ಜಗತ್ತಿನ ಮಾನವ ಪುತ್ಥಳಿಗಳನ್ನಾಡಿಸುವ ಸೂತ್ರಧಾರಿ. ಈ ಸೃಷ್ಟಿಯಲ್ಲೆಲ್ಲ ನೀನು ತುಂಬಿಕೊಂಡಿರುವೆ. ಸರ್ವಶಾಸ್ತ್ರಗಳು ನಿನ್ನ ಸ್ವರೂಪದ ಸ್ಮರಣೆ ಮಾಡುತ್ತಿವೆ. ಆದ್ದರಿಂದ ವಿಜ್ಞಾನ ಹಾಗೂ ಪವಿತ್ರ ಪುಸ್ತಕಗಳ ಉದ್ಭವ ನಿನ್ನ ಅದ್ಭುತ ಸ್ವರೂಪದಿಂದ ಆಗುತ್ತಲಿದೆ. ಯಾರ್ಯಾರು ಪುಸ್ತಕಗಳಿಂದ ಜ್ಞಾನಿಯಾಗಿರುವರೋ ಅವರಿಗೆಲ್ಲ ನೀನು ದಕ್ಕುವುದಿಲ್ಲ. ಅವರಂತಹ ಮೂರ್ಖರು ಕೇವಲ ಬಾಯಿ ಮಾತಿನ ವಾದವನ್ನೇ ಮಾಡಬೇಕು. ಕೇವಲ ಸಂತರಷ್ಟೇ ನಿನ್ನನ್ನು ಅರಿತಿದ್ದಾರೆ. ಇತರರಾರೂ ನಿನ್ನನ್ನು ಅರಿತಿಲ್ಲ. ನಿನಗೆ ನನ್ನ ಗೌರವಯುತ ಸಾಷ್ಟಾಂಗ ಪ್ರಣಾಮಗಳು. ನಿನಗೆ ಆದರದ ಸಾಷ್ಟಾಂಗ ಪ್ರಣಾಮಗಳು. ಸ್ವಾಮಿ, ನೀನು 5 ಮುಖವನ್ನು ಹೊತ್ತ ಶಂಕರನು, ನರರುಂಡ ಮಾಲೆಯನ್ನು ಧರಿಸಿದವನು. ನೀನು ನೀಲಕಂಠ ದಿಗಂಬರನು. ನೀನು ಓಂಕಾರ ರೂಪಿಯಾದ ಪಶುಪತಿಯು. ಯಾರ್ಯಾರು ನಿನ್ನ ನಾಮದ ಜಪ ಎಲ್ಲ ಸಮಯದಲ್ಲೂ ಮಾಡುತ್ತಾರೋ ಅವರ ಜೀವನದ ದೈನ್ಯತೆಗಳೆಲ್ಲವೂ ದೂರವಾಗುವವು. ಓ ಜಟಾಧಾರಿಯಾದ ದುರ್ಜಟನೆ, ನಿನ್ನ ನಾಮದಲ್ಲಿ ಅಂತಹ ಶಕ್ತಿ ಇದೆ. ನಿನ್ನ ಚರಣಗಳಿಗೆ ವಂದಿಸುತ್ತಾ ನಾನು ಈ ಸ್ತೋತ್ರವನ್ನು ಪ್ರಾರಂಭಿಸುತ್ತಿದ್ದೇನೆ. ಹೇ ನೀಲಕಂಠನೇ, ಇದನ್ನು ಪೂರ್ಣಗೊಳಿಸುವಂತೆ ಕರುಣಿಸು. ಈಗ ಅತ್ರಿಸೂತನಿಗೆ ನಮಸ್ಕರಿಸುತ್ತೇನೆ. ಲಕ್ಷ್ಮಿಯ ಪತಿಯಾದ ವಿಷ್ಣುವಿಗೆ ಶಿರಬಾಗಿ ನಮಸ್ಕಾರಗಳು. ತುಕಾರಾಮ ಮತ್ತು ಇತರ ಸಂತರ ಶ್ರೇಷ್ಠರುಗಳಿಗೆ, ಅಂತೆಯೇ ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ಶ್ರೀ ಸಾಯಿನಾಥ ಸ್ತವನ. ಸಾಯಿನಾಥನಿಗೆ ಜೈ ಜೈಕಾರಗಳು. ಪತಿತರನ್ನು ಪಾವನಗೊಳಿಸುವ ಕರುಣಾನಿಧಿಯೇ, ನಾನು ನನ್ನ ಶಿರವನ್ನು ನಿನ್ನ ಅಡಿದಾವರೆಗಳಲ್ಲಿ ಇಡುತ್ತೇನೆ. ಈಗ ನೀನು ನನಗೆ ಅಭಯದಾನವನ್ನು ನೀಡು. ನೀನು ಸುಖಶಾಂತಿಯ ನೆಲೆಯಾಗಿರುವ ಪೂರ್ಣ ಬ್ರಹ್ಮ. ನೀನು ಶ್ರೇಷ್ಠರಲ್ಲಿ ಶ್ರೇಷ್ಠನಾದ ಮಹಾವಿಷ್ಣುವು. ಯಾರ ಪತ್ನಿ ಉಮೆಯೋ ಅಂತಹವನು ನೀನು. ಮದನನನ್ನು ದಮನ ಮಾಡುವವನು ನೀನೇ. ನೀನು ಮಾನವ ಸ್ವರೂಪದ ದೇವತೆಯು. ನೀನು ಜ್ಞಾನಾಕಾಶದ ಸೂರ್ಯನು. ನೀನು ದಯಾಸಾಗರನು. ನೀನು ಭವರೋಗಗಳಿಗೆಲ್ಲ ಔಷಧ ಸ್ವರೂಪನು. ನೀನು ದೀನ ದರಿದ್ರರ ಚಿಂತಾಮಣಿಯು. ನೀನು ಭಕ್ತರನ್ನು ಉದ್ಧಾರಗೊಳಿಸುವ ಉದಾರಿಯು. ನೀನು ಮುಳುಗುವವನಿಗೆ ಆಧಾರಿಯು. ನೀನು ಅಂಜುಕುಳಿಗಳಿಗೆ ಆಶ್ರಯದಾತನು. ಜಗದ ಸೃಷ್ಟಿಯ ಮೂಲ ಕಾರಣನು ನೀನು. ನೀನು ಜಗದ ಚೈತನ್ಯನು, ಮಾಯಾರಹಿತ ಬ್ರಹ್ಮನೂ ಹೌದು. ನಿನ್ನ ಹೃದಯವು ಅತಿ ದಯೆಯಿಂದ ತುಂಬಿದೆ. ಈ ವಿಶ್ವವು ನಿನ್ನ ಆಟದಿಂದಲೇ ನಿರ್ಮಾಣವಾಯಿತು. ನೀನು ಜನ್ಮರಹಿತನು. ಮೃತ್ಯು ಕೂಡ ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರಲಾರದು. ಗಹನ ಚಿಂತನ ಮಾಡಿದ ಮಾನವನು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬರುವನು. ಜನ್ಮ ಮರಣ ಭ್ರಮೆಗಳೆಲ್ಲವೂ ಅಜ್ಞಾನದಿಂದ ಉಂಟಾಗಿದೆ. ಆದರೆ ನೀನು ಜಗದ ಈ ಎಲ್ಲ ಕ್ರಮಗಳಿಂದ ಮುಕ್ತನಾಗಿರುವೆ. ಆದ್ದರಿಂದ ನೀನು ಅಲಿಪ್ತನು. ನೀರಿನ ಗೆರೆ ಚಿಮ್ಮಿದಾಗ ಅದಕ್ಕೆ ಸೆಲೆ, ಬುಗ್ಗೆ, ಕಾರಂಜಿ ಎಂಬುದು ಯುಕ್ತನಾಮ. ಹಾರದ ನೀರು ಕೇವಲ ಶಿಲಾರೇಖೆ. ಅಲ್ಲಿ ನೀರಿನ ಉಗಮ ಮೊದಲೇ ಇತ್ತು. ಒಳಗಿನಿಂದ ಹೇಗೆ ಹೊರಗೆ ಪುಟಿಯಿತು? ನೀರಿನ ಸೆಲೆ ಹತ್ತಿ ಚಿಮ್ಮಿದ ನೀರು ಬಾವಿ, ಕೆರೆ, ಸರೋವರಗಳಿಗೆ ಆಸರೆ. ನೀರೇ ಇಲ್ಲದಿದ್ದರೆ ಆಗ ಅದು ಕೇವಲ ಒಣಕೆರೆ. ಈ ಮಾನವ ಶರೀರದಲ್ಲಿ ಆತ್ಮದ ಪ್ರವೇಶವಾಗುವುದೇ ಜಲದ ಉಗಮದ ರೀತಿಯಿಂದ. ನೀರು ಹತ್ತೋದು, ನೀರು ಬತ್ತೋದು ತಲೆಯ ಲಕ್ಷಣವಲ್ಲ. ತಲೆಯ ಇಲ್ಲದ ಶಿಲೆಗೆ ಇಲ್ಲ ಬೆಲೆ. ಅದು ಕೇವಲ ಒಣಕಲ್ಲು. ಬಾವಿ, ಕೆರೆಗಳು ತುಂಬಿದಾಗ ಸೆಲೆಗೆ ಬೆಲೆ. ಸಕಲ ಜೀವ ಜಗತ್ತಿಗೆ ಜೀವನ ಕೊಡುವ ಸ್ಫೂರ್ತಿ ಬತ್ತಿದ ಕೆರೆ ಬಾವಿಗಳು ಸಕಲ ಜೀವಜಾತದ ದೈನ್ಯಕ್ಕೆ ಕಾರಣ. ಈ ನರದೇಹವು ಒಣಕೆರೆ ಬಾವಿಯಂತೆ, ಕೇವಲ ಶಿಲಾರೇಖೆ. ಪವಿತ್ರ ಅರಿವು ತಿಳಿನೀರಿನ ಬುಗ್ಗೆಯಂತೆ. ಅಂತಹ ಎಷ್ಟೋ ಎಣಿಸಲಾರದಷ್ಟು ನೀರಿನ ಶಿಲಾರೇಖೆ. ನೀರಿನ ಬುಗ್ಗೆ ಕರುಣಿಸು. ಆದ್ದರಿಂದಲೇ ಆದಿ ಇಲ್ಲದ ಕರುಣಾಮಯಿಯೇ, ಈ ಅಜ್ಞಾನವೆಂಬ ಪರ್ವತವನ್ನು ನಾಶಗೊಳಿಸಲು ನೀನು ಒಂದು ವಜ್ರಾಯುಧವಾಗು. ಇಲ್ಲಿಯವರೆಗೆ ಅಂತಹ ಎಷ್ಟೋ ಜನರ ಹುಟ್ಟು ಈ ಭೂಮಿಯಲ್ಲಿ ಆಗಿದೆ. ಈಗಲೂ ಕೂಡ ಆಗುತ್ತಲಿದೆ. ಭವಿಷ್ಯತ್ತಿನಲ್ಲಿ ಇನ್ನೂ ಹೆಚ್ಚೆಚ್ಚು ಹುಟ್ಟಿ ಬರುವರು. ಎಲ್ಲವೂ ಕೇವಲ ಕಾರಣ ಪ್ರೇರಣೆಯಿಂದಾಗಿಯೇ.
ಅಂತಹ ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಗುರುತಿಸಲ್ಪಡುತ್ತಾರೆ. ಆದ್ದರಿಂದಲೇ ಈ ಪವಿತ್ರ ಜಾಗೃತಾವಸ್ಥೆಯನ್ನು ವಿಶ್ಲೇಷಿಸಲು ನಾನು ಮತ್ತು ನೀನು ಸರಿಯಲ್ಲ. ಏಕೆಂದರೆ ಎಲ್ಲಿ ದ್ವೈತ ಸಾಧ್ಯವಿಲ್ಲವೋ ಅದು ಅವಶ್ಯಕವಾಗಿ ಶುದ್ಧ ಜಾಗೃತಾವಸ್ಥೆಯು. ಎಲ್ಲಿಯವರೆಗೆ ಶುದ್ಧ ಜಾಗೃತಾವಸ್ಥೆಯು ನಿಜವಾಗಿಯೂ ಈ ಜಗತ್ತನ್ನು ಆವರಿಸಿಕೊಳ್ಳುತ್ತದೋ ಆಗ ನಾನು ನೀನು ಎಂಬ ಇಬ್ಬಗೆಯ ಭಾವ ಉದಯಿಸಲು ಹೇಗೆ ಸಾಧ್ಯ? ಮೇಘ ಗರ್ಭದೊಳಗಿನ ನೀರು ಎಲ್ಲೆಲ್ಲೂ ಒಂದೇ ರೀತಿಯದು, ಆದರೆ ಅದು ಧರೆಗಿಳಿದಂತೆ ಬೇರೆ ಬೇರೆ ಕೆಲಸಗಳನ್ನು ವಹಿಸಿಕೊಳ್ಳುತ್ತದೆ. ಅಂತಹ ಬೇರೆ ಬೇರೆ ಆಕೃತಿಯನ್ನು ಹೊಂದುತ್ತದೆ. ಯಾವ ನೀರು ಗೋದಾವರಿ ಮಾತೆಯ ಮಡಿಲಲ್ಲಿ ಹರಿಯುತ್ತದೋ ಅದನ್ನು ಗೋದಾವರಿ ಎನ್ನುತ್ತಾರೆ. ಯಾವುದು ಬಾವಿಯಲ್ಲಿ ಬೀಳುತ್ತದೋ ಅದಕ್ಕೆ ಅಂತಹ ಅರ್ಹತೆ ಇರುವುದಿಲ್ಲ. ಗೋದಾಮಾತೆಯು ಪವಿತ್ರಳು. ನೀನು ಆ ಗೋದಾವರಿಯ ಪವಿತ್ರದ ತಿಳಿನೀರಿನಂತೆ, ನಾವು ಕೆರೆಯ ಬಾವಿ ಕೊಳಗಳಂತೆ. ಇದೇ ನಮ್ಮ ಹಾಗೂ ನಿಮ್ಮಲ್ಲಿರುವ ಭೇದ. ನಮ್ಮ ಜೀವನದ ಕೃತಾರ್ಥಕ್ಕಾಗಿ ಹಾಗೂ ಪರಿಪೂರ್ಣತೆಗಾಗಿ ಕರಗಳೆರಡನ್ನೂ ಜೋಡಿಸಿ ಶಿರಬಾಗಿ ನಿಮ್ಮೆಡೆಗೆ ಬರಬೇಕಾಗಿದೆ. ಏಕೆಂದರೆ ನೀವು ಅಂತಹ ಪವಿತ್ರತೆಯ ನೆಲೆಯಾಗಿರುವಿರಿ. ಜಲವು ತನ್ನ ಪಾತ್ರದ ಮೂಲಕ ಪಾವಿತ್ರ್ಯ ನಿರ್ಮಾಣಗೊಳ್ಳುತ್ತದೆ. ಪೂರ್ಣ ಗೋದಾವರಿಯು ಪವಿತ್ರಳು. ಬರೀ ನೀರೆಂದು ಭಾವಿಸಿದರೆ ಅದು ಎಲ್ಲೆಡೆಯಲ್ಲ, ಕೇವಲ ಒಂದೇ ರೀತಿಯದು. ಹೇಗೆ ಗೋದಾವರಿ ತಟವನ್ನು ಪವಿತ್ರವೆಂದು ಪರಿಗಣಿಸಿದೆಯೋ ಅದರಂತೆ ಅದು ಭೂಭಾಗದ ಗುಣದಿಂದಾಗಿ ಪವಿತ್ರವೆನ್ನಲು ಕಾರಣೀಭೂತವಾಗಿದೆ. ಮೇಘ ಗರ್ಭದೊಳಗಿನ ನೀರು ಬದಲಾಗಲು ಭೂಮಿಯ ಯಾವುದೇ ಭಾಗವು ಕಾರಣವಲ್ಲ. ಅಂತಹ ಭೂಮಿಯ ಭಾಗವು ಗೋದಾವರಿ ಎಂದು ಶಾಸ್ತ್ರವನ್ನು ತಿಳಿದವರಿಂದ ಕರೆಯಲ್ಪಡುತ್ತದೆ. ಇತರ ಕಡೆಗೆ ಬಿದ್ದ ನೀರು ಅದು ಅಲ್ಲಿನ ಮಣ್ಣಿನ ಗುಣ ದೋಷಗಳನ್ನು ಹೊಂದುತ್ತದೆ. ಕಲುಷಿತ ಕಹಿ ಉಪ್ಪು ನೀರು ಆಗುತ್ತದೆ. ಅದು ಜನ್ಮತಃ ಸಿಹಿಯಾಗಿದ್ದರೂ ಕೂಡ ಈ ಭೂಮಿಯ ಮೇಲೆ ಬಿದ್ದ ನಂತರ ಆ ಭೂಭಾಗದ ಗುಣಗಳನ್ನು ಹೊಂದುತ್ತದೆ. ಅದರಂತೆ ಇದು ನಿನಗೂ ಅನ್ವಯಿಸುತ್ತದೆ ಗುರುವರಿಯ. ಏಕೆಂದರೆ ನಿನ್ನಲ್ಲಿ ಅಪವಿತ್ರ 6 ಶತ್ರುಗಳಿಲ್ಲ. ಪಾವಿತ್ರತೆಯ ಕಾರಣಕ್ಕಾಗಿ ನಿನಗೂ ಸಾಧುವೆಂಬ ನಾಮಾಂಕಿತವೂ ಶೋಭಿಸುತ್ತದೆ. ಆದ್ದರಿಂದ ನೀನು ಪವಿತ್ರ ಗೋದಾವರಿಯು. ನಾನು ನಿನ್ನನ್ನು ಹಾಗೆ ಕರೆಯುತ್ತೇನೆ, ಏಕೆಂದರೆ ನೀನು ಅದರಂತೆ ಅಲಂಕರಿಸಿದ್ದಿ. ಎಲ್ಲರ ಮಧ್ಯದಲ್ಲಿ ನೀನೊಂದು ಉನ್ನತ ಶಿಖರದಲ್ಲೇ ಇರುವೆ. ಈ ಸೃಷ್ಟಿಯ ಪ್ರಾರಂಭದಿಂದಲೂ ಗೋದಾವರಿಯ ಉಗಮವಿದೆ. ಇಂದಿನವರೆಗೂ ಅದರಲ್ಲಿ ನೀರು ತುಂಬಿದೆ. ಅದರಲ್ಲಿ ಹನಿಯೂ ಕೂಡ ಕಡಿಮೆಯಾಗಿಲ್ಲ. ಯೋಚಿಸಿ, ರಾವಣನ ಶತ್ರುವು ರಾಮನು ಗೋದಾವರಿ ತಟದಲ್ಲಿ ಬಂದಾಗ ಅಂದಿನ ನೀರು ಇಂದಿನವರೆಗೂ ಹೇಗೆ ಇರಲು ಸಾಧ್ಯ? ಆದರೆ ಗೋದಾ ತಟವು ಮೊದಲಿನಂತೆಯೇ ಇದೆ. ಆದರೆ ನೀರು ಸಾಗರಕ್ಕೆ ಹರಿದಿದೆ. ಆದರೂ ನದಿಯ ತಟದ ಪವಿತ್ರತೆ ಇಂದಿಗೂ ಸ್ಥಿರವಾಗಿಯೇ ಹಾಗೆಯೇ ಇದ್ದೇ ಇದೆ. ಪ್ರತಿ ವರ್ಷವೂ ಹಳೆಯ ನೀರು ತೊರೆದು ಹೊಸ ನೀರು ನದಿಯಲ್ಲಿ ಹರಿದು ಬರುತ್ತದೆ. ಇದು ಜಗತ್ತಿನಲ್ಲಿ ಇರುವವರಿಗೆಲ್ಲ ತಿಳಿದ ಸತ್ಯ. ಅಂಥದೇ ನ್ಯಾಯ ನಿಮ್ಮಲ್ಲಿಯೂ ಕೂಡ ಇದೆ. ಶತಮಾನಗಳು ಒಂದು ವರ್ಷದಂತೆ. ಆ ಶತಮಾನದಲ್ಲಿ ಯಾವ ಸಂತರು ಅವತಾರವೆತ್ತುತ್ತಾರೋ ಗೋದೆಯ ನೀರಿನಂತೆ, ಅದರಂತೆ ಇತರ ಸಾಧು ಸಂತರಗಳ ಆತ್ಮವು ನೀರಿನ ಅಲೆಗಳಂತೆ. ಪೂರ್ವ ಶತಮಾನದಲ್ಲಿ ಈ ಪವಿತ್ರ ಗೋದಾವರಿಯಲ್ಲಿ ಖಂಡಿತವಾಗಿಯೂ ಬ್ರಹ್ಮದೇವನ ಪುತ್ರ ಸಂತ ಸನಕ ಸನಂದರಂತಹ ಸಂತರ ಪ್ರವಾಹವೇ ಹರಿದಿರಬೇಕು. ಅನಂತರ ನಾರದ, ತುಂಬುರ, ಧ್ರುವ, ಪ್ರಹ್ಲಾದ, ಬಲಿಯಂತಹ ಶ್ರೇಷ್ಠರಾಜರು, ಶಬರಿ, ಅಂಗದ, ವಾಯುಕುಮಾರ, ವಿದುರ, ಕೃಷ್ಣ, ಗೋಪಿಯರು ಇವರುಗಳ ಪ್ರವಾಹವೇ ಹರಿದು ಬಂದಿರಬೇಕು. ಹೀಗೆ ಅಂದಿನಿಂದ ಪ್ರತಿ ಶತಮಾನದಲ್ಲೂ ಇಂದಿನವರೆಗೂ ಅಂತಹ ಅಲೆಗಳು ಪುನಃ ಪುನಃ ನಾನು ಎಣಿಸಲಿಕ್ಕೆ ಬಾರದಷ್ಟು ಹರಿದು ಬರುತ್ತಲಿವೆ. ಇಂದಿನ ಈ ವರ್ತಮಾನ ಕಾಲದ ಶತಮಾನದಲ್ಲಿ ಈ ಗೋದಾವರಿಯಲ್ಲಿ ನೀವು ಪ್ರವಾಹದಂತೆ ಬಂದಿರುವಿರಿ. ಇದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಓ ಸಾಯಿನಾಥ ಗುರುವರ್ಯನೇ, ಆದ್ದರಿಂದಲೇ ನಾನು ನಿಮ್ಮ ಪವಿತ್ರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತೇನೆ. ನನ್ನ ಯಾವುದೇ ದುರ್ಗುಣಗಳನ್ನು ಗಣನೆ ಮಾಡಬೇಡವೆಂದು ನಾನು ವಿನಂತಿಸುತ್ತೇನೆ. ನಾನು ಭವಸಾಗರದಲ್ಲಿ ಮುಳುಗುತ್ತಿರುವ ಒಂದು ಹಡಗು, ಪಾತಕಿಗಳ ಪಾತಕನೂ ಕೂಡ, ದುರ್ಗುಣಗಳ ಋಣಿಯೂ ಕೂಡ. ಆದರೂ ನನ್ನನ್ನು ದೂರ ನೂಕಬೇಡ. ಲೋಹವನ್ನು ಚಿನ್ನವಾಗಿಸುವ ಶಕ್ತಿಯು ಪಾದರಸಕ್ಕೆ ಇದೆ. ಇಲ್ಲಿ ಪಾದರಸವು ಕಬ್ಬಿಣದ ಯಾವುದೇ ರೀತಿಯ ಗುಣದೋಷಗಳನ್ನು ನಿರ್ಲಕ್ಷಿಸುತ್ತದೆ. ಗೋದಾಮಾತೆಯು ಹರಿಯುವಾಗ ತನ್ನ ಗರ್ಭದಲ್ಲಿ ಹರಿಯುವ ಪುಟ್ಟ ಪುಟ್ಟ ನದಿಗಳನ್ನು, ಹಳ್ಳಗಳನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡೇ ಹರಿಯುತ್ತದೆ. ಎಂದಿಗೂ ತಿರಸ್ಕರಿಸುವುದಿಲ್ಲ. ನಿನ್ನ ಕೃಪಾದೃಷ್ಟಿಯಿಂದ ನನ್ನ ಎಲ್ಲ ದುರ್ಗುಣಗಳನ್ನು ವೇಗವಾಗಿ ನಾಶನ ಮಾಡು. ಈ ವಿನಂತಿಯೊಂದನ್ನೇ ನಮ್ರತೆಯಿಂದ ನಿನ್ನ ಈ ಗುಲಾಮ ದಾಸಗನು ಮಾಡುತ್ತಿದ್ದಾನೆ. ಪರಶುವೇದಿ ಸಂಘ ಮಾಡಿದ ಲೋಹವು ತನ್ನ ಜನ್ಮದಾತ ಗುಣದೋಷಗಳನ್ನು ಬದಲಾಯಿಸದೆ ಹೋದರೆ, ಓ ಗುರುದೇವನೇ, ಅದು ಪರಶುವೇದಿಗಳ ಘನತೆಯ ಒಂದು ಕಳಂಕ. ಇನ್ನು ನನ್ನನ್ನು ಪಾಪಿಯನ್ನಾಗಿ ಇರಬೇಡ. ನೀನು ಹೀನತ್ವ ಅಥವಾ ಸಣ್ಣತನವನ್ನು ತೆಗೆದುಕೊಳ್ಳಬೇಡ.
ತಾವು ಒಂದು ಪರಶುವೇದಿ, ನಾನು ಕಬ್ಬಿಣ. ಇನ್ನು ನನ್ನನ್ನು ಪರಿವರ್ತಿಸುವ ಗುರುವೇ, ನಾನು ನಿನ್ನವನು. ಮಕ್ಕಳು ಯಾವತ್ತೂ ತಪ್ಪು ಮಾಡುತ್ತವೆ, ಆದರೆ ಮಾತೆಯು ಎಂದೂ ಸಿಟ್ಟು ಮಾಡುವುದಿಲ್ಲ. ಇದನ್ನು ಪರಿಗಣಿಸಿ ನನ್ನನ್ನು ಅನುಗ್ರಹಿಸಿದ ಗುರುದೇವ. ಓ ಸದ್ಗುರು ಸಾಯಿನಾಥನೇ, ನೀನು ನನ್ನ ಕಲ್ಪತರು. ನೀನು ಈ ಸಂಸಾರ ರೂಪಿ ಮಹಾಸಾಗರವನ್ನು ಪಾರು ಮಾಡಿಸುವ ಭವ್ಯ ಹಡಗು. ಮಹಾಸಾಗರವನ್ನು ಪಾರು ಮಾಡಿಸುವ ಕಾರ್ಯ ನಿಮ್ಮಿಂದಲೇ ಸಾಧ್ಯ. ಅದು ನಿಮ್ಮಿಂದಲೇ ಸಾಧ್ಯ ಗುರುವರಿಯ. ನೀನು ಕಾಮಧೇನುವು, ನಾನು ಬಯಸಿದ್ದೆಲ್ಲ ಕೊಡುವ ಚಿಂತಾಮಣಿ ನೀನು. ನೀನು ಜ್ಞಾನಕಾಶದ ಸೂರ್ಯನು, ನೀನು ಸದ್ಗುಣಗಳ ಖಣಿಯು, ನೀನು ಸ್ವರ್ಗಕ್ಕೆ ಮೆಟ್ಟಿಲು ಕೂಡ. ಹೇ ಪುಣ್ಯವಂತ ಪರಮ ಪಾವನನೆ, ಶಾಂತಿ ಸಂತೋಷಗಳ ನೆಲೆಯೇ, ಸ್ವತಃ ಪರಿಪೂರ್ಣ ಬ್ರಹ್ಮ ಸ್ವರೂಪನೇ, ಭೇದ ಭಾವಗಳಿಲ್ಲದ ಗುರುವೇ, ನೀನು ಜ್ಞಾನದ ಮಹಾಸಾಗರನು. ಹೇ ಜ್ಞಾನಿಗಳ ಮೂರ್ತಿಯೇ, ಎಲ್ಲ ನರರಲ್ಲಿ ಶ್ರೇಷ್ಠನಾದ ನರೋತ್ತಮನೇ, ಕ್ಷಮೆ ಶಾಂತಿಗಳ ನಿವಾಸಧಾಮನೆ, ಹೇ ಭಕ್ತರ ಹೃದಯದಲ್ಲಿ ನೆಲೆಸಿ ಸಿಕ್ಕ ಭಕ್ತರಿಗೆ ವಿಶ್ರಾಂತಿ ನೀಡುವವನೇ, ನನಗೆ ಪ್ರಸನ್ನನಾಗು. ನೀನು ಸದ್ಗುರು ಮಚೀಂದ್ರನು, ನೀನು ಮಹಾತ್ಮನಾದ ಜಲಂಧರನು, ನೀನು ನಿವೃತ್ತಿನಾಥ ಜ್ಞಾನೇಶ್ವರ, ಕಬೀರ, ಶೇಖ, ಏಕನಾಥ ಮಹಾರಾಜ, ಎಲ್ಲರೂ ನೀನೆ. ನೀನು ಬೋಧಲನು, ನೀನು ಸಾವತಾಮಾಳಿ, ನೀನು ನಿಜವಾಗಿಯೂ ರಾಮದಾಸನು, ನೀನು ತುಕಾರಾಮನು. ಸಾಯಿನಾಥನೇ, ನೀನು ಸಕಾರಾಮ ಮಹಾರಾಜನು, ನೀನು ಮಾಣಿಕ್ಯ ಪ್ರಭುವು. ನಿನ್ನ ಈ ಅವತಾರವು ಹಾಗೂ ವಿವಿಧ ಸ್ವಭಾವವು ನಿಜವಾಗಿಯೂ ತಿಳಿಯಲು ಕಷ್ಟವು. ನಿನ್ನ ಜಾತಿ ಕುಲಗಳ ಗುರುತವನ್ನು ನೀನು ಇನ್ನೂ ಯಾರಿಗೆ ತಿಳಿಸಿಲ್ಲ. ಕೆಲವರು ಹೇಳುತ್ತಾರೆ ನೀನು ಮೊಹಮ್ಮದೀಯನೆಂದು, ಮತ್ತೆ ಕೆಲವರು ಹೇಳುತ್ತಾರೆ ನೀನು ಬ್ರಾಹ್ಮಣನೆಂದು. ಕೃಷ್ಣನಂತೆ ಪವಿತ್ರ ಲೀಲೆಗಳನ್ನು ನೀನು ಈ ಭ್ರಮಾ ಪ್ರಪಂಚದಲ್ಲಿ ತೋರಿಸಿರುವಿ. ಕೃಷ್ಣನನ್ನು ನೋಡಿ ಬೇರೆ ಬೇರೆ ಜನರು ಅವನನ್ನು ವಿವಿಧ ಹೆಸರಿನಿಂದ ಕರೆದರು. ಕೆಲವರು ಅವನನ್ನು ಯದುಕುಲದ ಭೂಷಣನೆಂದು, ಕೆಲವರು ದನ ಕಾಯುವ ಗೊಲ್ಲನೆಂದು, ಯಶೋದೆಯು ಅವನನ್ನು ಕೋಮಲ ಮಗುವನೆಂದು, ಕಂಸನು ಮಹಾಕಾಳನೆಂದು, ತನ್ನನ್ನು ಕೊಲ್ಲಲು ಬಂದ ಯಮನೆಂದು, ಉದ್ಧವನು ಪ್ರಿಯ ಮಿತ್ರನೆಂದು, ಅರ್ಜುನನು ಜಗದ್ಗುರು ಸರ್ವಜ್ಞನೆಂದು ಹೇಳುತ್ತಾರೆ. ಓ ಗುರುವರನೇ, ಪ್ರತಿಯೊಬ್ಬರ ಭಾವಕ್ಕೆ ಮನಕ್ಕೆ ತಕ್ಕಂತೆ ಅವರವರ ನಿಶ್ಚಯದಂತೆ ಅವರು ನಿನ್ನನ್ನು ಕರೆದಿದ್ದಾರೆ. ಮಸೀದಿಯ ವಾಸಸ್ಥಾನ, ಚುಚ್ಚಿಕೊಳ್ಳದ ಕಿವಿ ಮತ್ತು ಕುರಾನದ ಪ್ರಾರ್ಥನಾ ರೀತಿ ನೋಡಿ ನಿನ್ನನ್ನು ಯವನನೆಂದು ಕರೆಯಬೇಕಾಗಿದೆ. ಅಗ್ನಿಯ ಪೂಜೆಯನ್ನು ಮಾಡಿ ದಯಾರೂಪಿಯಾದ ನಿನ್ನನ್ನು ನೋಡಿ ನಮ್ಮ ಮನಕ್ಕೆ ನಿಶ್ಚಿತವಾಗಿಯೇ ಇದೆ. ನೀನು ಹಿಂದುವೇ ಎಂದು. ಆದರೆ ಇವೆಲ್ಲವೂ ವ್ಯಾವಹಾರಿಕ ಭೇದವಾಗಿದೆ, ಕೇವಲ ತರ್ಕಜ್ಞಾನಿಗಳು ಕಾಣುವಂತಹವು. ಆದರೆ ಜ್ಞಾನದಾಯಿ ಭಕ್ತರಿಗೆ ಇವೆಲ್ಲವೂ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲ. ನಿಮ್ಮದು ಜೀವನ್ಮುಕ್ತಿಯ ಹೊರಗಿನ ಸ್ಥಿತಿಯು. ಜಾತಿ ಕುಲಗಳ ಭೇದವು ನಿಮಗಿಲ್ಲ. ನೀವು ಎಲ್ಲ ಶ್ರೇಷ್ಠ ಗುರುಗಳ ಪ್ರತಿರೂಪನು. ನೀವು ಈ ಜಗದ ಸೃಷ್ಟಿಕರ್ತರು. ಹಿಂದೂ ಮುಸ್ಲಿಮರಲ್ಲಿ ವೈಮನಸ್ಸು ಉಂಟಾಯಿತು. ಆದ್ದರಿಂದ ಅವರನ್ನು ಒಂದುಗೂಡಿಸಲು ಮಸೀದಿ ಮತ್ತು ಅಗ್ನಿಯ ಉಪಾಸನೆಯಿಂದ ನೀನು ಸ್ವೀಕರಿಸಿ ನಿನ್ನ ಲೀಲೆಗಳನ್ನು ಭಕ್ತರಿಗೆ ತೋರಿಸಿರುವೆ. ನೀವು ಜಾತಿ ಕುಲಗಳ ಅತೀತರು, ಸತ್ಯ ಪರಬ್ರಹ್ಮರು, ಸತ್ಸ್ವರೂಪವೇ ನೀವಾಗಿರುವಿರಿ. ತರ್ಕದಿಂದ ಯೋಚಿಸಿದರೂ ನೀವು ಸಾಕ್ಷಾತ್ ಪರಬ್ರಹ್ಮರು. ಎಂತಹುದೇ ತರ್ಕ ವಿತರ್ಕದ ಊಹಾ ಕುದುರೆಯನ್ನು ನಿಮ್ಮ ಮುಂದೆ ನಡೆಸಿದರೂ, ಅದಕ್ಕೆ ಲಗಾಮು ಹಾಕಿದರೂ ನನ್ನ ಕ್ಷುಲ್ಲಕ ಶಬ್ದಗಳಿಗೆ ನೀವು ವಶರಲ್ಲ. ಆದರೂ ನಿಮ್ಮನ್ನು ನೋಡಿ ನನಗೆ ಮೌನವಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮನ್ನು ಸೂಚಿಸಲು ಶಬ್ದಗಳೇ ವ್ಯಾವಹಾರಿಕವಾಗಿ ಒಂದೇ ಒಂದು ಸಾಧನವು. ಆದ್ದರಿಂದಲೇ ಶಬ್ದಗಳಿಂದಲೇ ಯಾವುದೇ ರೀತಿಯ ವರ್ಣನೆ ಸಾಧ್ಯವೋ ಅದನ್ನು ನಾನು ಯಾವಾಗಲೂ ನಿಮ್ಮ ಕೃಪಾ ಪ್ರಸಾದದಲ್ಲಿ ಸ್ವಪ್ರೇರಣೆಯಿಂದ ಕಾಣಿಕೆಯಾಗಿ ಕೊಡುತ್ತೇನೆ. ಸಂತರ ಯೋಗ್ಯತೆಯ ಶಿಖರದಂತೆ ಎತ್ತರದ್ದು, ದೇವತೆಗಳಿಂದಲೂ ಬೇರೆ ರೀತಿಯದ್ದು. ಆದ್ದರಿಂದ ನನ್ನದು ನಿಮ್ಮದು ಎಂಬ ಭೇದವು ಸಂತಶ್ರೇಷ್ಠರ ಹತ್ತಿರ ಮೂಲತಃ ಇಲ್ಲವೇ ಇಲ್ಲವ. ಹಿರಣ್ಯಕಶಿಪು ಮತ್ತು ರಾವಣರಿಗೆ ದೇವರ ದ್ವೇಷದಿಂದ ಮೃತ್ಯು ಬಂದಿತ್ತು. ಆದರೆ ಅಂತಹ ಯಾವುದೇ ಘಟನೆಗಳು ಸಂತರ ಕೈಯಿಂದ ಎಂದಿಗೂ ಘಟಿಸಲಿಲ್ಲ. ಗೋಪಿಚಂದ ರಾಜನು ಜಲಂಧರನನ್ನು ಕಸದ ರಾಶಿಯಲ್ಲಿ ಹುಗಿದರೂ ಆ ಸಂತ ಮಹಾತ್ಮನಿಗೆ ಯಾವುದೇ ತರಹದ ದುಃಖವಾಗಲಿ ವಿಚಿತ್ರವಾಗಲಿ ಆಗಲಿಲ್ಲ. ಅದಕ್ಕೆ ವಿರುದ್ಧವಾಗಿ ರಾಜನನ್ನು ಭೌತಿಕ ಪ್ರಪಂಚದಿಂದ ಮುಕ್ತ ಮಾಡಿ ಅವನನ್ನು ಚಿರಂಜೀವಿಯನ್ನಾಗಿ ಮಾಡಿದೆ. ಸಾಧು ಸಂತರ ಇಂತಹ ಪ್ರತಾಪ ವರ್ಣನಾತೀತ. ಸಾಧು ಸಂತರು ಸೂರ್ಯನಂತೆ, ಅವರ ಕೃಪೆ ಪೂರ್ಣ ಪ್ರಕಾಶದಂತೆ. ಸಾಧು ಸಂತರು ಪೂರ್ಣ ಚಂದ್ರರಂತೆ, ಅವರ ಕೃಪೆ ಚಂದ್ರಕಿರಣದಂತೆ ಪ್ರಶಾಂತವಾದದ್ದು. ಸಾಧುಗಳು ನಿಜವಾಗಿಯೂ ಸಂತರ ನೀಡುವ ಕಸ್ತೂರಿಯಂತೆ, ಅವರ ಆಶೀರ್ವಾದವು ಕಸ್ತೂರಿಯ ಪರಿಮಳದಂತೆ. ಸಂತರು ರಸ ತುಂಬಿದ ಕಬ್ಬಿನಂತೆ, ಅವರ ಆಶೀರ್ವಾದವು ರಸದ ಸಿಹಿಯಂತೆ. ಸಂತರಿಗೆ ಒಳ್ಳೆಯದು ಕೆಟ್ಟದ್ದು, ಸಜ್ಜನರು ದುರ್ಜನರು ಎಲ್ಲವೂ ನಿಶ್ಚಯವಾಗಿಯೂ ಒಂದೇ. ಅವರಿಗೆ ಪಾಪಿ ಮತ್ತು ದುಷ್ಟರ ಮೇಲೆ ಅಪಾರ ಪ್ರೀತಿ. ಗೋದಾವರಿ ಜಲದಲ್ಲಿ
ಮಲಿನ ಬಟ್ಟೆಗಳನ್ನಷ್ಟೇ ತೊಳೆಯುತ್ತೇವೆ. ಆದರೆ ಸ್ವಚ್ಛ ಬಟ್ಟೆಗಳು ಪೆಟ್ಟಿಗೆಯಲ್ಲಿದ್ದು ಅವು ಗೋದಾವರಿಯ ಮಡಿಲಿನಿಂದ ದೂರವಾಗಿರುತ್ತದೆ. ಆ ಪೆಟ್ಟಿಗೆಯಲ್ಲಿದ್ದ ಬಟ್ಟೆಗಳು ಒಂದೊಮ್ಮೆ ಹೊರಗೆ ಗೋದಾಮತಿಯ ಮಡಿಲಲ್ಲಿ ಸ್ವಚ್ಛವಾಗಿರಬೇಕು. ಅಂತೆಯೇ ಸ್ವಚ್ಛವಾಗಲಿಕ್ಕೆ ನಾವು ನಿಮ್ಮ ಮಡಿಲಿಗೆ ಬಂದಿದ್ದೇವೆ. ಇಲ್ಲಿ ಪೆಟ್ಟಿಗೆ ವಿಷ್ಣುವಿನ ಸ್ಥಾನವಾದ ವೈಕುಂಠ, ತಾವು ಸಂತ ಗೋದಾವರಿಯು. ವಿಶ್ವಾಸವು ನದಿಗೆ ಕಟ್ಟಿದ ದಡದಂತೆ. ಷಡ್ವಿಕಾರ ತುಂಬಿದ ಎಲ್ಲ ಮಾನವರು ಮಲಿನ ಬಟ್ಟೆಗಳಂತೆ. ನಿಮ್ಮ ಪಾದಗಳ ದರ್ಶನ ಪಡೆದರೆ ಅದುವೇ ಗೋದಾ ಸ್ನಾನದಂತೆ. ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಸಮರ್ಥ ಸದ್ಗುರುವೇ ನಮ್ಮನ್ನು ಪಾವನ ಮಾಡು. ತಮ್ಮ ದರ್ಶನಕ್ಕೆ ಬರಲು ನಮಗೆ ಅಧಿಕಾರವಿದೆ, ಏಕೆಂದರೆ ನಾವು ಸಂಸಾರಯುಕ್ತ ಜನರು, ಮೇಲಿಂದ ಮೇಲೆ ಪಾಪಗಳನ್ನು ಮಾಡುತ್ತಿರುವೆವು. ಆದ್ದರಿಂದಲೇ ನಿಮ್ಮ ದರ್ಶನಕ್ಕೆ ಬರಲು ನಾವು ಅಧಿಕಾರಯುಕ್ತ ಜನರು. ಗೋದಾವರಿಯಲ್ಲಿ ತುಂಬಾ ನೀರಿದೆ. ಷಡ್ವಿಕಾರದಿಂದ ಮಲಿನವಾದ ನನ್ನ ಈ ಶರೀರವೆಂಬ ಬಟ್ಟೆಯನ್ನು ತೊಳೆಯಲು ನಿಮ್ಮಲ್ಲಿಗೆ ಬಂದಿದ್ದೇನೆ. ಈ ಮಲಿನ ಬಟ್ಟೆ ಹಾಗೆಯೇ ಉಳಿದರೆ ಅದರ ದೋಷವು ನನ್ನದಲ್ಲ, ಗೋದೆಯದು. ನೀವು ತಂಪನ್ನು ನೀಡುವ ದಟ್ಟ ವೃಕ್ಷ, ನಾವು ತಿತಾಪಗಳಿಂದ ತಳಮಳಿಸುವ ಪಾದಚಾರಿಗಳು. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ, ಇದೇ ತಿತಾಪಗಳು. ಈ ಪಾದಚಾರಿಗಳು ತಿತಾಪ ದೂರ ಮಾಡಲೆಂದೇ ತಾವು ತಂಪನ್ನು ನೀಡುವ ದಟ್ಟ ಛಾಯೆಯಾಗಿರುವಿರಿ. ಈ ಮೂರು ತಾಪಗಳಿಂದ ಶಾಂತ ಮಾಡಲಿಕ್ಕೆ ತಮ್ಮ ಕೃಪಾ ಕಟಾಕ್ಷದ ಶೀತಲ ಛಾಯೆಯನ್ನು ನೀಡಿ ನಿಮ್ಮ ಈ ಕೃಪೆಯ ತಣ್ಣಗಿನ ನೆರಳಿನಲ್ಲಿ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಿ. ವೃಕ್ಷದ ಅಡಿಯಲ್ಲಿ ಕುಳಿತವನಿಗೆ ಸೂರ್ಯನ ಶಾಖದ ಅನುಭವವಾದರೆ ಆ ವೃಕ್ಷಕ್ಕೆ ನೆರಳನ್ನು ನೀಡುವ ವೃಕ್ಷವೆಂದು ಯಾರು ಕರೆಯುತ್ತಾರೆ? ನೋಡು, ನಿಮ್ಮ ಕೃಪೆಯಿಲ್ಲದೆ ಈ ಜಗದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಘಟನೆಗಳು ನಡೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಶೇಷಶಾಯಿಯಾದ ಶ್ರೀ ಕೃಷ್ಣ ಭಗವಂತನು ಅರ್ಜುನನಿಗೆ ಧರ್ಮವನ್ನು ಎತ್ತಿ ಹಿಡಿಯಲು ಒಳ್ಳೆಯ ಸಹಕಾರಿಯಾದರು. ಸುಗ್ರೀವ ಕೃಪೆಯಿಂದಾಗಿ ವಿಭೀಷಣನಿಗೆ ರಾಜಾರಾಮನ ಸಖ್ಯ ದೊರೆಯಿತು. ವೇದವೂ ವರ್ಣಿಸಲಾಗದ ಬ್ರಹ್ಮನು ಹೇಗೆ ನಿರಾಕಾರನೋ ಅದನ್ನು ಮನಗಂಡು ಇಂತಹ ಬ್ರಹ್ಮನು ಭೂಮಿಯ ಮೇಲೆ ಸಗುಣಗೊಳಿಸಿ ಸಂತರು ನಿರಾಕಾರರನ್ನು ಕೂಡ ನಾಚಿಸಿದ್ದಾರೆ. ರುಕ್ಮಿಣಿಯ ರಮಣನಾದ ವೈಕುಂಠಪತಿ ದಾಮಾಜಿಗಾಗಿ ಮಾದಿಗ ಜನ್ಮ ಪಡೆದನು. ಜೋಕಾಮಳ್ಳನಿಗಾಗಿ ಸತ್ತ ಎಮ್ಮೆಯನ್ನು ಎತ್ತಲು ಜಗದಾತ್ಮನು ಅವನ ಆಳಾಗಿ ಬಂದನು. ಸಂತರ ಮಹತ್ವವನ್ನು ತಿಳಿದು ದೇವಾದಿದೇವನು ಸಂತರ ಮನೆಯಲ್ಲಿ ನೀರೆತ್ತುವ ಕಾರ್ಯವನ್ನು ಮಾಡಿದರು. ಆದ್ದರಿಂದ ಸಂತರು ನಿಜವಾಗಿಯೂ ದೇವರ ಯಜಮಾನರು, ಏಕೆಂದರೆ ದೇವನು ತನ್ನ ಭಕ್ತನಿಗಾಗಿ ಎಲ್ಲ ಕಷ್ಟವನ್ನು ಸಹಿಸಿ ಆಳಾಗಿ ಸಂತರ ಮನೆಯಲ್ಲಿ ದುಡಿದಿದ್ದಾರೆ. ಈಗ ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ. ನೀವು ನಮ್ಮ ತಂದೆ ತಾಯಿ. ಹೇ ಸದ್ಗುರು ಸಾಯಿನಾಥನೇ, ಶಿರಡಿ ಗ್ರಾಮದ ವಾಸಿಯೇ, ಬಾಬಾ ಸಂತ ಶ್ರೇಷ್ಠನಾದ ನಿಮ್ಮ ಲೀಲೆಗಳನ್ನು ನಿಜವಾಗಿಯೂ ಯಾರೂ ವರ್ಣನೆ ಮಾಡಲಾರರು. ನನ್ನಂತಹ ಸಾಮಾನ್ಯನ ಪಾಡೇನು? ಜಡಜೀವಿಗಳನ್ನು ಉದ್ಧರಿಸಲೆಂದು ತಾವು ಶಿರಡಿಗೆ ಬಂದು ನೆಲೆಸಿದ್ದೀರಿ. ಹಣತೆಯಲ್ಲಿ ನೀರನ್ನು ಸುರಿದು ಅದನ್ನು ಉರಿಸಿದ್ದೀರಿ. ನೀರನ್ನು ಸುರಿದು ದೀಪವನ್ನು ಹಚ್ಚಿದ್ದೀರಿ. ಅಳತೆ ಗೋಲಿನಂತಹ ತುಂಡು ಹಲಗೆಯನ್ನು ತೂಗು ಮಂಚವನ್ನಾಗಿಸಿ ನಿಮ್ಮ ಯೋಗ ಶಕ್ತಿಯ ಸಾಮರ್ಥ್ಯವನ್ನು ಭಕ್ತರಿಗೆ ತೋರಿಸಿದ್ದೀರಿ. ಎಷ್ಟೋ ಮಾತೆರೆಯರ ಬಂಜೆಯತನವನ್ನು ನಿರ್ಮೂಲಗೊಳಿಸಿದ್ದೀರಿ. ಎಷ್ಟೋ ಜನರ ರೋಗವನ್ನು ವಿಭೂತಿಯಿಂದ ಗುಣಪಡಿಸಿದ್ದೀರಿ. ಜಗದ ದುಃಖವನ್ನು ನಿವಾರಿಸಲು ನಿಮಗೇನೂ ಕಷ್ಟವಲ್ಲ, ಅದು ದುಸ್ಸಾಧ್ಯವೂ ಅಲ್ಲ. ಇರುವೆಯನ್ನು ಆನೆಯ ಭಾರವೆಂದು ಪರಿಗಣಿಸುವುದೇ? ಈಗ ಅದಿರಲಿ ಗುರುರಾಯ, ಈ ದಿನದ ಮೇಲೆ ದಯಮಾಡು. ನಾನೆಲ್ಲವನ್ನೂ ತ್ಯಜಿಸಿ ನಿಮ್ಮ ಪಾದಗಳಿಗೆ ಶರಣಾಗಿದ್ದೇನೆ. ಆದ್ದರಿಂದ ನನ್ನನ್ನು ದಯವಿಟ್ಟು ದೂರ ತಳ್ಳಬೇಡಿರಿ. ನೀವು ರಾಜಾದಿರಾಜರುಗಳ ಮಹಾರಾಜರು. ನೀವು ಕುಬೇರನಿಗಿಂತಲೂ ಕುಬೇರರು. ನೀವು ವೈದ್ಯರುಗಳ ವೈದ್ಯರು. ನಿಮಗಿಂತ ಶ್ರೇಷ್ಠರಾದವರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಬೇರೆ ಬೇರೆ ದೇವತೆಗಳನ್ನು ಪೂಜಿಸಲು ವಿಶೇಷ ವಸ್ತುಗಳಿವೆ, ಆದರೆ ನಿಮ್ಮ ಪೂಜೆಗಾಗಿ ಅರ್ಪಿಸುವಂತಹ ಸಾಹಿತ್ಯಗಳು ಈ ಮೂರು ಲೋಕದಲ್ಲಿ ಇಲ್ಲವೇ ಇಲ್ಲ. ನೋಡಿ, ಸೂರ್ಯನು ಬೆಳಕಿನ ಆದಿದೇವತೆ. ಅವರ ರಾಜ್ಯದಲ್ಲಿ ದೀಪಾವಳಿ ಬಂದಿದೆ, ಆದರೆ ಅದನ್ನು ಆಚರಿಸಲು ಅದಕ್ಕೆ ಬೇಕಾಗುವಂತಹ ಯಾವುದೇ ಸಾಮಗ್ರಿಗಳು ಸಾಕಾಗುವುದೇ ಇಲ್ಲ. ಹಾಗೂ ಸರಿಸಮಾನ ಯಾವುದೂ ಇಲ್ಲ. ಮಹಾಸಾಗರದ ದಾಹವನ್ನು ತಣಿಸಲು ತಕ್ಕಂತಹ ನೀರು ಈ ಭೂಮಿಯಲ್ಲಿ ಎಲ್ಲನ ಸಿಗುತ್ತದೆ. ಅಗ್ನಿದೇವನಿಗೆ ಶಾಖ ಕೊಡಲು ಶಾಖ ಎಲ್ಲಿಂದ ತರಲಿ? ಪೂಜೆಗೆ ಯಾವ ಯಾವ ಪದಾರ್ಥ ಬೇಕೋ ಅದರಲ್ಲೆಲ್ಲ ನೀವು ತುಂಬಿರುವೆ. ಅದೆಲ್ಲವೂ ಆದಿಯಿಂದಲೂ ನಿಮ್ಮ ಅಂಶವೇ ಆಗಿದೆ. ಓ ಸಮರ್ಥ ಗುರುರಾಯನೇ, ಈ ಮೊದಲು ಹೇಳಿದ್ದೆಲ್ಲವೂ ತಾತ್ವಿಕ ಹರಟೆ ಎಂದೆಣಿಸಬಹುದು, ಆದರೆ ನಿಮ್ಮ ಮನಸ್ಥಿತಿ ಹಾಗಿಲ್ಲ. ನಾನು ಈ ಅನುಭವವಿಲ್ಲದೆ ಆಡಿದ ಶಬ್ದಜಾಲವು ನಿರರ್ಥಕವಾಯಿತು. ಒಂದು ವೇಳೆ ವ್ಯಾವಹಾರಿಕ ಪೂಜೆ ನನ್ನಿಂದ ಮಾಡಿಸಬೇಕಾದರೆ ಹೇಳಿ, ಅದನ್ನು ಮಾಡಲು ನಾನು ಸಮರ್ಥನಲ್ಲ. ನನ್ನ ಪ್ರೀತಿಯ ಗುರುರಾಯ, ನನ್ನ
ಹೆಚ್ಚಿನ ಕಲ್ಪನಾ ಶಕ್ತಿಯಿಂದ ನಾನು ನಿಮ್ಮ ಮಾನಸ ಪೂಜೆಯನ್ನು ಮಾಡುತ್ತೇವೆ. ಆ ಕಲ್ಪನಾ ಪೂಜೆಯನ್ನೇ ದಯಾಮಯಿಯಾದ ನೀವು ಈ ದಾಸನಿಂದ ಸ್ವೀಕರಿಸಿ. ನನ್ನ ಪ್ರೇಮದ ಅಷ್ಟು ಬಿಂದುಗಳಿಂದ ನಿಮ್ಮ ಪಾದಗಳನ್ನು ತೊಳೆಯುತ್ತೇನೆ. ನನ್ನ ಭಕ್ತಿ ಎಂಬ ಚಂದನವನ್ನು ತೇದು ಅದರ ಲೇಪವನ್ನು ನಿಮಗೆ ತಿಲಕದಂತೆ ಇಡುತ್ತೇನೆ. ಈ ಕಲ್ಪನಾ ಶಬ್ದಗಳ ಉದ್ದ ನಿಲುವಂಗಿಯನ್ನು ನಿಮಗೆ ತೊಡಿಸುತ್ತೇನೆ. ಹೃತ್ಪೂರ್ವಕವಾದ ಈ ಭಜನೆಯ ಹಾರವನ್ನು ನಿಮ್ಮ ಕತ್ತಿಗೆ ಹಾಕುತ್ತೇನೆ. ದುಷ್ಟತನವೆಂಬ ಊದು ಬತ್ತಿಯನ್ನು ನಿಜವಾಗಿಯೂ ನಿಮ್ಮ ಮುಂದೆ ಉರಿಸುತ್ತೇನೆ. ಅದು ಅಸಹ್ಯ ಮಲಿನ ದ್ರವ್ಯಗಳಿಂದಾದರೂ ಅದರಿಂದ ಅಲ್ಲಿ ಯಾವುದೇ ರೀತಿಯ ದುರ್ಗಂಧವೇಳುವುದಿಲ್ಲ. ಒಂದೊಮ್ಮೆ ದುರ್ಗಂಧವೆಂಬ ಇಂತಹ ಧೂಪವನ್ನು ಸದ್ಗುರುವಿನ ಹೊರತು ಇತರ ಸ್ಥಳಗಳಲ್ಲಿ ಉರಿಸಿದರೆ ಆಗ ಧೂಪ ದ್ರವ್ಯದಿಂದ ಹೊರಟ ದುರ್ಗಂಧವು ಈ ರೀತಿಯಾಗುತ್ತದೆ. ಧೂಪ ದ್ರವ್ಯಕ್ಕೆ ಅಗ್ನಿಯ ಸ್ಪರ್ಶವಾದ ತಕ್ಷಣವೇ ಅದರೊಳಗಿನ ಸುವಾಸನೆ ಹಾಗೂ ಸದ್ಗುಣವನ್ನು ಅದು ಬಿಟ್ಟು ಹೊರಟು ಅಲ್ಲಿ ಕೇವಲ ದುರ್ಗಂಧವೇ ವ್ಯಾಪಿಸಿರುತ್ತದೆ. ಆದರೆ ತಮ್ಮ ಮುಂದೆ ಅದುವೇ ವಿರುದ್ಧವಾಗಿರುತ್ತದೆ. ದುರ್ಗಂಧ, ಕೆಟ್ಟತನ, ದುರ್ಗುಣಗಳು ಎಲ್ಲವೂ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ. ಸದ್ಗುಣವು ಈ ಜಗದೆಲ್ಲ ಅಕ್ಷಯ ಎಂದು ಸಾರುವಂತೆ ಶಾಶ್ವತವಾಗಿ ಉಳಿಯುತ್ತದೆ. ಒಂದೊಮ್ಮೆ ಮನದ ದುಷ್ಟತನವನ್ನು ಸುಟ್ಟು ಹಾಕಿದರೆ ಮನಸ್ಸು ಶುದ್ಧವಾಗುತ್ತದೆ. ಗಂಗೆಯ ಅಶುದ್ಧತೆಯು ಹೋದರೆ ಗಂಗೆಯು ಸಹಜವಾಗಿಯೇ ಪವಿತ್ರಳು. ಮಾಯಾ ಮೋಹನವೆಂಬ ದೀಪವನ್ನು ನಾನು ನಿಮ್ಮ ಮುಂದೆ ಹೊರಿಸುತ್ತೇನೆ. ಆದ್ದರಿಂದ ವೈರಾಗ್ಯ ವೃತ್ತಿ ಎಂಬ ಮಿಂಚನ್ನು ನನಗೆ ದಯಪಾಲಿಸುವ ಗುರುರಾಯ ಬಾಬಾ, ನಿಮಗೆ ಕುಳಿತುಕೊಳ್ಳಲು ದೃಢ ವಿಶ್ವಾಸವೆಂಬ ಸಿಂಹಾಸನವನ್ನು ನೀಡುತ್ತೇನೆ. ಅದನ್ನು ಗ್ರಹಣ ಮಾಡಿ ಭಕ್ತಿ ಎಂಬ ನೈವೇದ್ಯವನ್ನು ಸ್ವೀಕಾರ ಮಾಡಿರಿ. ಭಕ್ತಿಯ ನೈವೇದ್ಯವನ್ನು ನೀವು ಸ್ವೀಕರಿಸುವಿರಿ. ಅದರ ಸುಗಂಧ ಅಥವಾ ಸಾರವನ್ನು ನನಗೆ ನೀಡಿ, ಏಕೆಂದರೆ ನಾನು ನಿಮ್ಮ ಮಡಿನಲ್ಲಿರುವ ಹಸುಳೆ. ನನಗೆ ನಿಮ್ಮ ಹಾಲಿನ ಹಕ್ಕು ಇದ್ದೇ ಇದೆ. ನನ್ನ ಮನಸ್ಸೇ ನಾನು ನೀಡುವ ದಕ್ಷಿಣೆಯು. ಅದನ್ನು ನಾನು ಮನಃಪೂರ್ವಕವಾಗಿ ನಿಮಗೆ ನೀಡುತ್ತೇನೆ. ಆದ್ದರಿಂದ ಇನ್ನು ನನ್ನದೆನ್ನುವುದೇನೂ ನನ್ನಲ್ಲಿ ಇಲ್ಲವೇ ಇಲ್ಲ. ಈಗ ಭಕ್ತಿಯಿಂದ ಪ್ರಾರ್ಥನಾಪೂರ್ವಕವಾಗಿ ನಿಮಗೆ ಉದ್ದಂಡ ನಮಸ್ಕಾರವನ್ನು ಮಾಡುತ್ತೇನೆ. ಅದನ್ನು ಸ್ವೀಕರಿಸಿರಿ. ಅದು ನಿಮಗೆ ಮಾನ್ಯವಾಗಲಿ. ಓ ಶ್ರೇಷ್ಠ ಗುರು ಸಾಯಿನಾಥನೇ, ಶಾಂತ ಮನಸ್ಸಿನ ಅತ್ಯಂತ ವಿವೇಕಿ ದಯಾಮಯಿಯಾದ ಸಾಯಿನಾಥನೇ, ವಿಶಾಲ ಸಾಗರದಂತೆ ದಯೆಯುಳ್ಳವನೇ, ಅಜ್ಞಾನವೆಂಬ ಕತ್ತಲವನ್ನು ನಾಶಪಡಿಸುವಾತನೇ, ಯಾವುದೇ ಜಾತಿ ಕುಲವೆಂಬ ಭೇದವಿಲ್ಲದ ಅತೀವ ಕರುಣಾಸಾಗರನೇ, ಅರಿವಿನ ಭಂಡಾರ ಕೃಪಾಸಾಗರನೇ, ತಮ್ಮನ್ನು ಕಾಯುವ ಶಿರಡಿ ಗ್ರಾಮದ ನಿವಾಸಿಯೇ, ಜ್ಞಾನಾಕಾಶದ ಸೂರ್ಯನೇ, ಎಲ್ಲರಿಗೂ ಶುಭವನ್ನುಂಟು ಮಾಡುವಾತನೇ, ಭಕ್ತರ ಚಿತ್ತವನ್ನು ಏಕಾತ್ರ ಮಾಡುವವನೇ, ನಿನಗೆ ಶರಣು ಬಂದವರನ್ನು ರಕ್ಷಿಸು. ನೀನು ಬ್ರಹ್ಮದೇವನು, ಈ ಜಗದ ಸೃಷ್ಟಿಕರ್ತನು. ನೀನೇ ವಿಷ್ಣು, ಈ ಜಗದ ಸಂರಕ್ಷಕನು. ಮೂರು ಲೋಕಗಳನ್ನು ಲಯ ಮಾಡುವವನು ನೀನೇ. ನಿಶ್ಚಯವಾಗಿಯೂ ಪ್ರಳಯ ರುದ್ರನು ನೀನು. ನೀನಿಲ್ಲದ ಜಾಗ ಯಾವುದಿದೆ? ಈ ಜಗದಲ್ಲಿ ನಿನ್ನನ್ನು ಬಿಟ್ಟು ಸರ್ವವ್ಯಾಪಿ ಯಾರೂ ಇಲ್ಲ. ಓ ಸಾಯಿನಾಥನೇ, ನೀನು ಸರ್ವಜ್ಞನು, ಎಲ್ಲರ ಹೃದಯ ನಿವಾಸಿ. ಎಲ್ಲ ಪಾಪಗಳನ್ನು ಕ್ಷಮಿಸಿರಿ ಎಂದು ತೆರಗೊಡ್ಡಿ ಬೇಡಿಕೊಳ್ಳುತ್ತಿದ್ದೇನೆ. ಸಂಶಯ ಮತ್ತು ತಪ್ಪು ತಿಳುವಳಿಕೆಯ ಪ್ರವಾಹವು ಶೀಘ್ರವಾಗಿಯೇ ನಾಶವಾಗಲಿ. ನೀನು ಗೋಮಾತೆಯು, ನಾನು ನಿನ್ನ ಮಗುವು. ನೀನು ಚಂದ್ರರು, ನಾನು ಅದರ ಬೆಳಕಿನಿಂದ ಕರಗಿರುವ ಕಲ್ಲು. ಅದರ ಪೂರ್ವಕವಾಗಿ ದಾಸನು ಗಂಗೆಯಂತೆ ಶುದ್ಧ ಪವಿತ್ರವಾದ ಈ ಸ್ವರ್ಣಪಾದಗಳಿಗೆ ನಮಸ್ಕರಿಸುತ್ತೇನೆ. ನಿಮ್ಮ ಕರಗಳೆರಡನ್ನೂ ನನ್ನ ಶಿರದ ಮೇಲೆ ಇಟ್ಟು ಆಶೀರ್ವದಿಸಿ. ದುಃಖ ಚಿಂತೆಗಳ ನಿವಾರಣೆಯಾಗಲಿ. ಈ ದಾಸನು ನಿಮ್ಮ ಗುಲಾಮನು. ಈ ಪ್ರಾರ್ಥನಾಷ್ಟಕವನ್ನು ಹೇಳಿ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನನ್ನ ಈ ಪಾಪ, ತಾಪ ಮತ್ತು ದಾರಿದ್ರ್ಯ ಬೇಗನೆ ನಿವಾರಣೆಯಾಗಲಿ. ನೀವು ಹಾಲನ್ನು ನೀಡುವ ಹಸುವು, ನೀವು ಮಾತೆಯು, ನಾನು ನಿಮ್ಮ ಕಂದನು. ನೀವು ನನ್ನ ಬಗ್ಗೆ ಯಾವುದೇ ರೀತಿಯ ಕಠೋರತೆಯನ್ನು ಮನದಲ್ಲಿ ಇಟ್ಟುಕೊಳ್ಳಬೇಡಿರಿ. ನೀವು ಹಿಮಗಿರಿಯ ತಂಪನ್ನು ನೀಡುವ ಚಂದನದ ವೃಕ್ಷವು, ನಾನು ಮುಳ್ಳುಕಂಟಿಯ ಪೊದೆಯು. ನೀವು ಎಲ್ಲರ ತೃಷೆಯನ್ನು ಇಂಗಿಸುವ ಗೋದಾಮತೆಯು, ನಾನು ಮಹಾಪಾತಕಿಯು. ಒಂದೊಮ್ಮೆ ನಿಮ್ಮ ದರ್ಶನ ಮಾಡಿದ ನಂತರ ನನ್ನ ಮನದ ಮಲಿನತ್ವವು ಹಾಗೆಯೇ ಉಳಿದರೆ ನಿಮ್ಮನ್ನು ಚಂದನವೆಂದು ಯಾರು ಕರೆಯುತ್ತಾರೆ? ಕಸ್ತೂರಿಯ ಸಹವಾಸದಿಂದಾಗಿ ಧೂಳು ಕೂಡ ಬೆಲೆಯುಳ್ಳದಾಗಿರುತ್ತದೆ. ಪುಷ್ಪದ ಪರಿಮಳದಿಂದ ದಾರವೂ ಕೂಡ ಬೆಲೆಯುಳ್ಳದಾಗಿರುತ್ತದೆ. ಪುಷ್ಪದ ಪರಿಮಳದಿಂದ ದಾರವೂ ಕೂಡ ಸುವಾಸನೆಯುಳ್ಳದಾಗಿರುತ್ತದೆ. ಹಾಗೂ ದೇವರ ಮುಡಿಗಿರುತ್ತದೆ. ಸಜ್ಜನರ ರೀತಿಯೂ ಇದೇ ರೀತಿ ಇರುತ್ತದೆ. ಅವರ ಸತ್ಸಂಗಕ್ಕೆ ಬರುವ ಎಲ್ಲ ವಸ್ತುಗಳನ್ನು ಅವರು ತಮ್ಮಂತೆ ಎತ್ತರದ ಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಭಸ್ಮ, ಗೋಪೀನ ಮತ್ತು ನಂದಿ ಇವುಗಳನ್ನು ಸಾಕ್ಷಾತ್ ಶಿವನೇ ಆರಿಸಿದ್ದಾನೆ. ಆದ್ದರಿಂದ ಈ ವಸ್ತುಗಳ ಗೌರವ 4 ದೇಶಗಳಲ್ಲಿ ಆಗುತ್ತಲಿದೆ. ಗೋಪಿಕೆಯರ ಮನರಂಜಿಸಲು ಯಮುನೆಯ ತೀರದ ಬೃಂದಾವನದಲ್ಲಿ ಜಗನ್ನಿಯಮಕನಾದ ಶ್ರೀಕೃಷ್ಣನು ದಹಿ ಅಂಡಿಯ ಆಟವಾಡಿದನು. ಅದು ಕೂಡ ಜ್ಞಾನಿಗಳಿಂದ ಈ ಜಗದಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಹಾಗೆಯೇ ನಾನೊಬ್ಬ ಪಾಪಿಷ್ಠನು.
ಆದರೆ ತಮ್ಮ ಸೇವೆಗೆ ಹಾಜರಿರುವ ಸೇವಾ ಗುಲಾಮನು. ಆದ್ದರಿಂದ ನಿಮ್ಮ ಹೃದಯದಲ್ಲಿ ನನ್ನ ಸ್ಥಾನವೇನೆಂಬುದನ್ನು ಯೋಚಿಸಿ ಗುರುರಾಯರೇ. ಐಹಿಕದಲ್ಲಿಯೂ ಅಥವಾ ಪರಮಾರ್ಥಿಕದಲ್ಲಿಯೂ ಯಾವುದೆಲ್ಲ ವಸ್ತುವು ನನ್ನ ಸಂತೋಷಕ್ಕೆ ಅವಶ್ಯವೋ ಅದನ್ನು ನೀವು ಪೂರೈಸುತ್ತೀರಿ ಎಂಬುದರಲ್ಲಿ ನಮಗೆ ಯಾವುದೇ ರೀತಿಯ ಸಂಶಯವಿಲ್ಲ. ನಿಮ್ಮ ಕೃಪೆಯಿಂದ ನನ್ನ ಮನಸ್ಸು ಹಿಡಿತಕ್ಕೆ ತನ್ನಿ. ಒಂದು ವೇಳೆ ಸಾಗರದ ನೀರನ್ನು ಸಿಹಿಯಾಗಿಸಿದರೆ ಕ್ಷಾಮದ ಭೀತಿ ಅಲ್ಲಿ ಇಲ್ಲವೇ ಇರೋದಿಲ್ಲ. ಸಾಗರದ ಜಲವನ್ನು ಸಿಹಿಯಾಗಿಸುವ ಶಕ್ತಿ ನಿಮಗೆ ಇದ್ದೇ ಇದೆ. ಆದ್ದರಿಂದ ತಮ್ಮ ಈ ದಾಸಗಣುವಿನ ಯಾಚನೆಯನ್ನು ದಯವಿಟ್ಟು ಒಪ್ಪಿಕೊಂಡು ಪೂರ್ತಿ ಮಾಡಿ ಗುರುರಾಯರೇ. ನನ್ನಲ್ಲಿ ಏನೇನು ಕುಂದುಕೊರತೆಗಳಿವೆಯೋ ಅವೆಲ್ಲವೂ ಪ್ರತಿಯೊಂದು ನಿನ್ನವು. ಸಿದ್ಧರುಗಳ ರಾಜನು ನೀವು. ನಿಮಗೆ ಈ ಕುಂದುಕೊರತೆಗಳು ಯೋಗ್ಯವಲ್ಲ. ಈಗ ನಾನು ಹೆಚ್ಚಿಗೆ ಏನನ್ನೂ ಏಕೆ ಹೇಳಲಿ? ನೀವೊಬ್ಬರೇ ನನ್ನ ಆಧಾರವು. ಮಗುವು ತಾಯಿಯ ಮಡಿಲಲ್ಲಿ ಹೇಗೆ ಸುರಕ್ಷಿತವೋ ಹಾಗೆ ನಾನು ಸುರಕ್ಷಿತ. ಈ ದೇವನಾಮದ ಪ್ರಶಂಸೆಯಂತಿರಲಿ. ಈ ಶ್ಲೋಕವನ್ನು ಯಾರು ಪ್ರೇಮದಿಂದ ಓದುತ್ತಾರೋ ಅಂಥವರ ಆಸೆ ಆಕಾಂಕ್ಷೆಗಳು ದಯವಿಟ್ಟು ಪೂರ್ತಿಗೊಳಿಸಿ ಮಹಾರಾಜರೇ. ಈ ಶ್ಲೋಕದ ಮೇಲೆ ನಿಮ್ಮ ಆಶೀರ್ವಾದವೂ ಇರಲಿ. ಓದುಗರ ಚಿತ್ತಾಪವು ಒಂದೇ ಒಂದು ವರ್ಷದಲ್ಲಿ ದೂರವಾಗಲಿ. ಪ್ರತಿನಿತ್ಯವೂ ಶುಚಿರ್ಭೂತವಾಗಿ ಶುದ್ಧ ಭಾವ ದೃಢನಂಬಿಕೆ ನಿಮ್ಮ ಹೃದಯದಲ್ಲಿ ಇಟ್ಟು ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಪಠನೆ ಮಾಡಿರಿ. ಇದು ಅಶಕ್ಯವಾದರೆ ಪ್ರತಿ ಗುರುವಾರದಂದು ನಿಮ್ಮ ಮನದಲ್ಲಿ ಸದ್ಗುರುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಈ ಸ್ತೋತ್ರವನ್ನು ಪಠನೆ ಮಾಡಿರಿ. ಒಂದೊಮ್ಮೆ ಇದೂ ಕೂಡ ಅಸಾಧ್ಯವಾದರೆ ಪ್ರತಿ ಏಕಾದಶಿಯಂದು ಈ ಸ್ತೋತ್ರ ಪಠಿಸಿರಿ. ಅದರ ಪರಿಣಾಮವನ್ನು ನೀವೇ ಗಮನಿಸಿ. ಸ್ತೋತ್ರ ಪಾಠಕರಿಗೆ ಗುರುರಾಯರು ಕಟ್ಟ ಕಡೆಗೆ ಪೂರ್ಣ ವಿಮೋಚನೆಯನ್ನು ನೀಡುತ್ತಾರೆ. ತಮ್ಮ ಕೋರಿಕೆಗಳನ್ನು ತತ್ಕ್ಷಣವೇ ಪೂರೈಸುತ್ತಾರೆ. ಓ ಕೇಳುವರೆ, ಈ ಸ್ತೋತ್ರವನ್ನು ಪಠಿಸುವುದರಿಂದ ಮೂರ್ಖವರು ಬುದ್ಧಿವಂತರಾಗುತ್ತಾರೆ. ಯಾರಾದರೂ ಆಯುಷ್ಯ ಕಡಿಮೆ ಇದ್ದರೆ ಇದನ್ನು ಓದುವುದರಿಂದ ಶತಾಯುಗಳಾಗುತ್ತಾರೆ. ಯಾರು ಧನಹೀನ ದರಿದ್ರರು, ಸಾಕ್ಷಾತ್ ಕುಬೇರನೇ ಅವರ ಮನೆಗೆ ಬಂದಿಳಿಯುತ್ತಾನೆ. ಇವೆಲ್ಲವೂ ಈ ಸ್ತೋತ್ರವನ್ನು ಓದುವುದರಿಂದ ಆಗುತ್ತದೆ. ಇದು ಸತ್ಯ ತ್ರಿವಾರ ಸತ್ಯ. ಸಂತತಿಹೀನ ಸ್ತ್ರೀಯರು ಈ ಸ್ತೋತ್ರವನ್ನು ಓದುವುದರಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಸ್ತೋತ್ರವನ್ನು ಓದುವವರ ರೋಗ ರುಜಿನಗಳು ನಾಶವಾಗುತ್ತದೆ, ಭಾವಚಿಂತೆಗಳ ನಾಶವಾಗುತ್ತದೆ, ಭಯ ನಾಶವಾಗುತ್ತದೆ, ಎಲ್ಲರಿಂದಲೂ ಮಾನ್ಯತೆ ಸಿಗುತ್ತದೆ, ಅವಿನಾಶ ಪರಬ್ರಹ್ಮನ ಅನುಭವವನ್ನು ಹೊಂದುತ್ತಾರೆ. ಇವೆಲ್ಲವೂ ಈ ಸ್ತವನ ಮಂಜರಿಯ ನಿತ್ಯ ಪಠಣದಿಂದ ಸಾಧ್ಯ. ಓ ಜ್ಞಾನಿಗಳೇ, ಈ ಸ್ತೋತ್ರದ ಬಗ್ಗೆ ನಿಮ್ಮ ಹೃದಯದಲ್ಲಿ ಪೂರ್ಣ ವಿಶ್ವಾಸವಿರಲಿ. ಸಂಶಯ, ನಾಸ್ತಿಕತೆ, ತಪ್ಪು ಗ್ರಹಿಕೆಗಳಿಗೆ ಈ ಸ್ತೋತ್ರ ಬಗ್ಗೆ ಎಲ್ಲೂ ಆಸ್ಪದ ಕೊಡಬೇಡಿ. ಶಿರ್ಡಿ ಕ್ಷೇತ್ರದ ದರ್ಶನ ಮಾಡಿ ಬಾಬಾರ ಚರಣ ಕಮಲಗಳಿಗೆ ಮನಃಪೂರ್ವಕವಾಗಿ ನಮಸ್ಕರಿಸಿರಿ. ಅನಾಥ ಬಂಧು, ಅವನೇ ಭಕ್ತರ ಆಕಾಂಕ್ಷೆಗಳನ್ನು ಈಡೇರಿಸುವ ಕಲ್ಪವೃಕ್ಷ. ಅವನ ಪ್ರೇರಣೆಯಿಂದ ಈ ಸ್ತೋತ್ರವನ್ನು ಬರೆದಿದ್ದೇವೆ. ಇಲ್ಲದಿದ್ದರೆ ನನ್ನಂತಹ ಪಾಮರನಿಂದ ಇಂತಹ ರಚನೆಯು ಹೇಗೆ ಸಾಧ್ಯ? 1840 ಶಕೆ ಭಾದ್ರಪದ ತಿಂಗಳಿನ ಶುಕ್ಲ ಪಕ್ಷದ ಗಣೇಶ ಚತುರ್ಥಿಯ ದಿನ ಸೋಮವಾರದ 2ನೇ ಪ್ರಹರದಲ್ಲಿ ಈ ಸ್ತವನ ಮಂಜರಿ ರಚನೆಯಾಯಿತು. ಶ್ರೀ ಸಾಯಿನಾಥನ ಈ ಸ್ತವನ ಮಂಜರಿಯ ಮಹೇಶ್ವರದಲ್ಲಿ ಪುನೀತೆ ನರ್ಮದೆಯ ತೀರದಲ್ಲಿ ಶ್ರೀ ಅಹಲ್ಯ ದೇವಿ ಸನ್ನಿಧಿಯಲ್ಲಿ ಪೂರ್ಣವಾಯಿತು. ಮಹೇಶ್ವರದ ಪ್ರಸಿದ್ಧ ತೀರ್ಥಸ್ಥಾನದಲ್ಲಿ ಈ ಸ್ತವನ ಮಂಜರಿಯು ಪೂರ್ಣಗೊಂಡಿತು. ಈ ಶ್ರೀ ಸಾಯಿನಾಥರು ನನ್ನ ಮನದಲ್ಲಿ ಒಂದಾಗಿ ಸೇರಿ ನನ್ನಿಂದ ಪ್ರತಿಶಬ್ದವೂ ಮೂಡುವಂತೆ ಮಾಡಿದರು. ದಾಮೋದರ ಹೆಸರಿನ ಲೇಖಕನಿಗೆ ಸ್ತವನ ಮಂಜರಿ ಬರೆಯುವ ಸಾಕ್ಷಾತ್ಕಾರವಾಯಿತು. ಈ ದಾಸಗಣವು ಎಲ್ಲ ಸಂತ ಮಹಂತರುಗಳ ವಿಧೇಯ ಸೇವಕನು. ಇಲ್ಲಿ ಸಮಸ್ತ ಮಂಜರಿಯನ್ನು ದಾಸಗಣರವರು ದಾಮೋದರ ಎಂಬ ಹೆಸರಿನ ಲೇಖಕನಿಗೆ ಹೇಳುತ್ತಾ ಹೋದರು. ದಾಮೋದರರು ಅದನ್ನು ಬರೆದುಕೊಳ್ಳುತ್ತಿದ್ದರು. ಶಾಂತಿಯು ಸದಾ ನಿಮ್ಮಲ್ಲಿ ನೆಲೆಸಿರಲಿ. ಈ ಸಾಯಿನಾಥನ ಸ್ತುತಿಯಾದ ಸ್ತವನ ಮಂಜರಿಯ ಈ ನಮ್ರ ಕಾಣಿಕೆಯು ಭವಸಾಗರವನ್ನು ಪಾರು ಮಾಡಲು ನಿಮಗೆ ಸಹಾಯ ಮಾಡಲಿ. ಪಾಂಡುರಂಗನಾದ ಶಿರ್ಡಿ ಸಾಯಿಗೆ ದಾಸಾನುದಾಸನಾದ ದಾಸಗುಣವಿನ ವಿಧೇಯತೆ, ವಿಶ್ವಾಸ ಹಾಗೂ ಗೌರವದ ಪ್ರಾರ್ಥನೆ ಇದಾಗಿದೆ. ಈ ಪ್ರಾರ್ಥನೆಯು ಶ್ರೀ ಹರಿಹರರಿಗೆ ಅರ್ಪಣೆಯಾಗಲಿ. ಸಕಲರಿಗೂ ಶುಭವಾಗಲಿ. ಪುಂಡಲೀಕ ಹರಿವಿಠಲ ಸೀತಾಕಾಂತನಾದ ಶ್ರೀರಾಮನನ್ನು ಸ್ಮರಿಸಿ ಎಲ್ಲರಿಗೂ ಜಯ ಜಯಕಾರವಾಗಲಿ. ಪಾರ್ವತೀಪತಿ ಹರಿಹರ ಮಹಾದೇವ. ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜರಿಗೆ ಜಯವಾಗಲಿ. ಶ್ರೀ ಸದ್ಗುರು ಸಾಯಿನಾಥ. ಓಂ ಶ್ರೀ ಸಾಯಿನಾಥನು ಎಲ್ಲರಿಗೂ ಪ್ರಸನ್ನನಾಗಲಿ. ಓಂ ಶ್ರೀ ಸಾಯಿನಾಥ ಸುಪ್ರಸನ್ನ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮತ್ ಪರಬ್ರಹ್ಮ ಗುರುಂ ಸ್ಮರಾಮಿ. ಶ್ರೀಮತ್ ಪರಬ್ರಹ್ಮ ಗುರುಂ ನಮಾಮಿ. ಶ್ರೀಮತ್ ಪರಬ್ರಹ್ಮ ಗುರುಂ ಯಜಾಮಿ. ಶ್ರೀಮತ್ ಪರಬ್ರಹ್ಮ ಗುರುಂ ಭಜಾಮಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕನಿತ್ಯಂ ವಿಮಲಮಚಲಂ ಸರ್ವಾದಿ ಸಾಕ್ಷಿಭೂತಂ
ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುತಂ ನಮಾಮಿ. ನಿತ್ಯಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯಬೋಧಂ ಚಿದಾನಂದಂ ಸದ್ಗುರುಂ ತಂ ನಮಾಮ್ಯಹಂ. ಶ್ರೀ ಸಾಯಿಬಾಬಾ ಅಷ್ಟೋತ್ತರ. ಓಂ ಶ್ರೀ ಸಾಯಿ